ನಿರಂತರ ಸುದ್ದಿ. ಪೀಪಲ್ಸ್ ಯೂನಿಯನ್ ಫಾರ್ ಲಿಬರ್ಟೀಸ್ ಅಂದರೆ PUCL ಎಂಬ ಸಂಘಟನೆಯೊಂದನ್ನು ಕಟ್ಟಿಕೊಂಡು ಪೊಲೀಸ್ ಅಧಿಕಾರಿಗಳ ನಿದ್ದೆಗೆಡಿಸಿದಂತಹ ವ್ಯಕ್ತಿ PB ಡೇಸಾ. ಮಂಗಳೂರಿನ ವೆಲೆನ್ಸಿಯಾದಲ್ಲಿ ಅವರ ಮನೆ ಇತ್ತು, ಕಚೇರಿ ಇತ್ತು. ಅವರು ನಿಧನರಾಗಿದ್ದಾರೆ. 85 ವರ್ಷಗಳ ತುಂಬು ಜೀವನ ನಡೆಸಿದರು. ಅವರ ಹೋರಾಟದ ಬದುಕು ಅತ್ಯಂತ ರೋಚಕವಾದದ್ದು. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರತಿಯೊಂದು ವಿಚಾರದಲ್ಲಿಯೂ ಹೋರಾಟವನ್ನು ನಡೆಸ್ತಾ ಇದ್ದರು. ಒಬ್ಬಂಟಿಯಾಗಿಯೂ ಹೋರಾಟ ಮಾಡ್ತಿದ್ದರು, ಜನರನ್ನು ಸೇರಿಸಿಯೂ ಹೋರಾಟ ಮಾಡುತ್ತಿದ್ದರು. ಅವರ ಹೋರಾಟ ಯಾವತ್ತೂ ಇದ್ದರೂ ಪೊಲೀಸರ ವಿರುದ್ಧವೇ ಆಗಿತ್ತು. ಹಾಗಂತ ಹೇಳಿ ಪೊಲೀಸರು ಏನು ಒಳ್ಳೆಯವರಂತ ಹೇಳ್ತಾ ಇಲ್ಲ. ಪೊಲೀಸರು ಅನಿವಾರ್ಯ ಸಂದರ್ಭಗಳಲ್ಲಿ ಕೆಲವರ ಮೇಲೆ ದೈಹಿಕವಾಗಿ ದಂಡಿಸ್ತಾ ಇದ್ದರು. ಅದನ್ನೇ ಇಟ್ಟುಕೊಂಡು PB ಡೇಸಾ ಅವರ ವಿರುದ್ಧ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆಯುತ್ತಿದ್ದರು, ನ್ಯಾಯಾಲಯಕ್ಕೆ ದೂರು ಕೊಡ್ತಾ ಇದ್ದರು. ಒಟ್ಟಾರೆಯಾಗಿ ಪೊಲೀಸ್ ಅಧಿಕಾರಿಗಳು PB ಡೇಸಾ ಅವರ ಹೆಸರನ್ನು ಕೇಳಿದರೆ ಕನಸಿನಲ್ಲಿಯೂ ಬೆಚ್ಚಿ ಬೀಳುತ್ತಿದ್ದರು. ಅಂತಹ ಡೇಸಾ ಅವರು ನಿಧನರಾಗಿದ್ದಾರೆ. ಹಾಗಾದರೆ ಈ PB ಡೇಸಾ ಅವರು ಪೊಲೀಸರ ವಿರುದ್ಧ ಈ ರೀತಿಯಾಗಿ ಒಂದು ರೋಷವನ್ನು, ಕೆಚ್ಚನ್ನು ಇಷ್ಟು ವರ್ಷಗಳ ಕಾಲ ಇಟ್ಟುಕೊಂಡು ಜೀವನ ನಡೆಸಿದ್ದಾದರೆ ಹೇಗೆ ಎನ್ನುವುದು ಎಲ್ಲರಿಗೂ ಕುತೂಹಲ. 1987-88ರ ಸುಮಾರಿಗೆ IPS ಅಧಿಕಾರಿ ಕೆಂಪಯ್ಯನವರು ದಕ್ಷಿಣ ಕನ್ನಡ ಜಿಲ್ಲಾ SP ಆಗಿದ್ದರು. ಆಗ ಬೈಂದೂರಿನಿಂದ ಸುಳ್ಯದವರೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು. SP ಕೆಂಪಯ್ಯನವರಾಗಿದ್ದರು. ಆ ಸಂದರ್ಭದಲ್ಲಿ ದೇರೆಬೈಲ್ ಕೊಂಚಾಡಿಯ ವ್ಯಕ್ತಿಯೊಬ್ಬರು ನಿಗೂಢವಾಗಿ ನಾಪತ್ತೆಯಾಗಿದ್ದರು. ಈ ಬಗ್ಗೆ ಕಂಕನಾಡಿ ಗ್ರಾಮಾಂತರ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಆ ನಾಪತ್ತೆ ಪ್ರಕರಣದ ಬೆನ್ನು ಬಿದ್ದಾಗ ಅದರ ಹಿಂದೆ PB ಡೇಸಾ ಮತ್ತು ಮೆಲ್ವಿಲ್ ಪಿಂಟೋ ಎಂಬುವರಿಬ್ಬರ ಕರೆನೆರಳು ಗೋಚರಿಸಿತ್ತು. ಪೊಲೀಸರು ಇವರಿಬ್ಬರನ್ನು ಕರೆಸಿ ವಿಚಾರಣೆ ಮಾಡಿದಾಗ ಅವರು ಬಾಯಿ ಬಿಟ್ಟಿರಲಿಲ್ಲ. ಅದಕ್ಕೆ ಕೆಂಪಯ್ಯನವರು ಅವರಿಬ್ಬರನ್ನು ಠಾಣೆಯಲ್ಲಿ ಕೂಡಿ ಹಾಕಿ ದೈಹಿಕವಾಗಿ ದಂಡಿಸಿದ್ದರು. ಸ್ವತಃ ಕೆಂಪಯ್ಯನವರೇ ಅವರ ಮೇಲೆ ಪ್ರಹಾರ ಮಾಡಿದ್ದರು. ಈ ಸಂದರ್ಭದಲ್ಲಿ ಮೆಲ್ವಿಲ್ ಪಿಂಟೋ ಅವರ ಕಣ್ಣಿಗೆ ಗಾಯವಾಗಿತ್ತು. ಇದರಿಂದಾಗಿ ಅವರಿಗೆ ಶಾಶ್ವತ ಅಂಧತ್ವ ಬಾಧಿಸಿತ್ತು. 1987 ಫೆಬ್ರವರಿ 8ರಂದು ಈ ಘಟನೆ ನಡೆದಿತ್ತು. ಆ ಘಟನೆಯ ನೆನಪಿಗಾಗಿ ಮೆಲ್ವಿಲ್ ಪಿಂಟೋ ಅವರು ಪ್ರತಿ ವರ್ಷ ಆ ದಿನಾಂಕದಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಒಬ್ಬಂಟಿಯಾಗಿ ಪ್ರತಿಭಟನೆ ಮಾಡ್ತಿದ್ದರು. ಅವರು ಮೋತಿಮಾಲ್ ಹೋಟೆಲ್ನ ಎದುರು, ಅಂದರೆ ಫಳ್ಳಿ ರಸ್ತೆಯಲ್ಲಿ ಸಣ್ಣದೊಂದು STD ಬೂತು ಇಟ್ಟುಕೊಂಡು ಜೀವನ ನಡೆಸಿದೆ. ಅವರದ್ದು ಮನೆ ಸಹ ವೆಲೆನ್ಸಿಯಾದಲ್ಲೂ ಎಲ್ಲೋ ಇದೆ. PB ಡೇಸಾ ಮತ್ತು ಮೆಲ್ವಿಲ್ ಪಿಂಟೋ ಅಪರೂಪದ ಒಳ್ಳೆಯ ಜೋಡಿ. ಪೊಲೀಸ್ ವಿರುದ್ಧದ ಯಾವುದೇ ಪ್ರಕರಣವನ್ನು ಅವರು ಹೋರಾಟಕ್ಕೆ ಕೈಗೆತ್ತಿಕೊಳ್ಳುತ್ತಿದ್ದರು. ಇದರಿಂದಾಗಿ ಅವರು ಹಲವಾರು ಬಾರಿ ಸಂಕಷ್ಟಗಳನ್ನು ಎದುರಿಸಿದ್ದರೂ ಸಹ ಹೋರಾಟದಿಂದ ಹಿಂದೆ ಸರಿತಾ ಇರಲಿಲ್ಲ. ಇಂತಹ PB ಡೇಸಾ ಅವರ ಮೇಲೆ ಕೆಲವು ವರ್ಷಗಳ ಹಿಂದೆ ಕೊಲೆಯತ್ತ ಪ್ರಕರಣವೊಂದು ನಡೆದಿತ್ತು. ಅವರು ವೆಲೆನ್ಸಿಯಾದ ತನ್ನ ಕಚೇರಿಯಲ್ಲಿ ಇದ್ದ ಸಂದರ್ಭದಲ್ಲಿ ಆಗಂತುಕನೊಬ್ಬ ಬಂದು ಅವರ ಹತ್ರ ಗುಂಡು ಹಾರಿಸಿದ್ದ. ಅವರು ಬಚಾವು ಆಗಿದ್ದರು. ಆ ಘಟನೆ ನಡೆದ ತಕ್ಷಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಭೂಗತ ಪಾತಕಿ ಬಣ್ಣಂಜ ರಾಜ ಮಂಗಳೂರಿನ ಪತ್ರಕರ್ತರಿಗೆ ದೂರವಾಣಿ ಕರೆ ಮಾಡಿ ಅದು ನಾನೇ ಮಾಡಿದ ಘಟನೆ, ನಾನೇ ಅದನ್ನು ಕೊಲ್ಲಲು ಜನ ಕಳಿಸಿದ್ದೆ ಅಂತ ಹೇಳಿದ್ದ.
ಅಲ್ಲಿಗೆ ಪಿ ಬಿ ದೇಸಾ ಅವರ ಮೇಲೆ ಭೂಗತ ಜಗತ್ತಿನ ಕಣ್ಣು ಬಿದ್ದಿದೆ ಎನ್ನುವುದು ಜಗಜ್ಜಾಹೀರಾಯಿತು. ಅಲ್ಲಿವರೆಗೆ ಪಿ ಬಿ ದೇಸಾನವರಿಗೆ ಪೊಲೀಸರ ಭಯ ಇತ್ತು ಅಷ್ಟೇ. ಪೊಲೀಸರು ಅವರ ಮೇಲೆ ಹಲವಾರು ಕೇಸುಗಳನ್ನು ದಾಖಲಿಸಿದ್ದರು. ಆ ಕೇಸುಗಳಿಗೆ ಅವರು ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ದರು, ನ್ಯಾಯಾಲಯದ ಜಾಮೀನು ಪಡ್ಕೊಳ್ತಾ ಇದ್ದರು, ನಿರಂತರವಾಗಿ ನ್ಯಾಯಾಲಯಕ್ಕೆ ಓಡಾಟ ನಡೆಸ್ತಾಯಿದ್ರು. ಆದರೂ ಅವರು ಛಲ ಬಿಟ್ಟಿರಲಿಲ್ಲ. ಯಾವಾಗ ಬನ್ನಂಜ ರಾಜ ಎನ್ನುವ ಭೂಗತ ಪಾತಕಿ ಅವರ ಮೇಲೆ ಫೈರಿಂಗ್ ಮಾಡಿದನ, ಇದರ ಕಾರಣ ಹುಡುಕುವ ಪ್ರಯತ್ನ ಪೊಲೀಸರು ಮಾಡಿದರು. ಆಗ ರಿವೀಲ್ ಆದದ್ದೇ ಒಂದು ಜಾಗದ ವಿವಾದ. ಈ ಜಾಗದ ವಿವಾದಕ್ಕೆ ಪಿ ಬಿ ದೇಸಾಯಿ ಹೇಗೆ ಒಳ ನುಗ್ಗಿದ್ರು ಎನ್ನುವುದು ಕುತೂಹಲ. ಉಡುಪಿಯ ಸಂಸದರಾಗಿದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದವರು ಟಿ ಎ ಪೈ ಅವರು, ತೊನ್ಸೆ ಅನಂತ ಪೈ ಅಂತೇಳಿ. ಅವರು ಮೊದಲೊಂದು ಮದುವೆಯಾಗಿತ್ತು ಅವರಿಗೆ. ಅವರ ಹೆಸರು ಪ್ರೇಮ ಪೈ. ಅವರನ್ನು ತೊರೆದ ಬಳಿಕ ಅವರು ವಸಂತಿ ಪೈ ಅವರನ್ನು ಮದುವೆಯಾಗಿದ್ದರು. ಆ ಸಂದರ್ಭದಲ್ಲಿ ಟಿ ಎ ಪೈ ಅವರು ಪ್ರೇಮ ಪೈ ಅವರಿಗೆ ಕೆಲವೊಂದು ಜಾಗದ ಹಕ್ಕುಗಳನ್ನು ಬಿಟ್ಟುಕೊಟ್ಟಿದ್ದರು. ಅಂತಹ ಒಂದು ಜಾಗ ಮಂಗಳೂರಿನ ಮಾರಣಮಿಕಟ್ಟೆಯ ಬಳಿ ಇದೆ. ಕೋಟ್ಯಂತರ ಬೆಲೆ ಬಾಳುವಂತಹ ಜಮೀನು. ಪ್ರೇಮ ಪೈ ಅವರು ಒಬ್ಬಂಟಿಯಾಗಿ ಜೀವನ ನಡೆಸ್ತಾಯಿದ್ರು. ಅವರಿಗೆ ವೃದ್ಧಾಪ್ಯದ ಸಂದರ್ಭದಲ್ಲಿ ಒಂಟಿತನ ಕಾಡ್ತಾಯಿತ್ತು. ಅವರಿಗೆ ಪಿ ಬಿ ದೇಸಾ ಅವರ ಹೋರಾಟದ ಬಗ್ಗೆ ಮಾಹಿತಿಗಳು ಇರಲಿಲ್ಲ, ಅವರ ಹಿನ್ನೆಲೆ ಗೊತ್ತಿರಲಿಲ್ಲ. ಆದರೆ ಪತ್ರಿಕೆಗಳಲ್ಲಿ ಬರುತ್ತಿದ್ದ ಸುದ್ದಿಗಳನ್ನು ಓದಿ ಪಿ ಬಿ ದೇಸಾ ಅವರು ಒಬ್ಬರು ಹೋರಾಟಗಾರ ಎನ್ನುವುದು ಅವರಿಗೆ ಮನವರಿಕೆ ಆಗಿತ್ತು. ಅದರಿಂದಾಗಿ ಪಿ ಬಿ ದೇಸಾ ಅವರ ಬಗ್ಗೆ ಅವರಿಗೊಂದು ಒಲವು. ಈ ಒಲವಿನ ಆಧಾರದಲ್ಲೇ ಪ್ರೇಮ ಪೈ ಅವರು ಪಿ ಬಿ ದೇಸಾರವರನ್ನು ಹುಡುಕಿಕೊಂಡು ಬಂದಿದ್ದರು. ಪಿ ಬಿ ದೇಸಾ ಅವರು ಅವರನ್ನು ಕುಳ್ಳಿರಿಸಿ ಅವರ ವೃದ್ಧಾಪ್ಯ, ಅವರ ಹಿನ್ನೆಲೆ ಎಲ್ಲವನ್ನು ತಿಳ್ಕೊಂಡಾಗ ಗೊತ್ತಾಗಿತ್ತು, ಪ್ರೇಮ ಪೈ ಅವರು ಕೇವಲ ಸಾಮಾನ್ಯ ಮಹಿಳೆಯಲ್ಲ, ಕೇಂದ್ರ ಸಚಿವರಾಗಿದ್ದಂತಹ ಟಿ ಎ ಪೈ ಅವರ ಪರಿತ್ಯಕ್ತ ಪತ್ನಿ. ಇವರಿಗೆ ಕೋಟ್ಯಂತರ ಮೌಲ್ಯದ ಆಸ್ತಿ ಮಂಗಳೂರಿನಲ್ಲಿ ಇದೆ ಅಂತೇಳಿ. ಇವರು ಪ್ರೇಮ ಪೈ ಅವರ ಹೆಸರಿನಲ್ಲಿದ್ದ ಎಲ್ಲ ಆಸ್ತಿಗಳ ದಾಖಲೆಗಳನ್ನು ಸಂಗ್ರಹಿಸಿ ಆ ದಾಖಲೆಗಳನ್ನು ಇವರ ಮಗನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದರು. ಇವರ ಮಗನ ಹೆಸರು ಪ್ರೇಮ್ ದೇಸಾ ಅಂತೇಳಿ. ಅವರು ಪ್ರೇಮ ಪೈ, ಇವ ಪ್ರೇಮ್ ದೇಸಾ. ಹಾಗೆ ಪ್ರೇಮ ಪೈ ಅವರ ಹೆಸರಿನಲ್ಲಿದ್ದ ದಾಖಲೆಗಳು ಪ್ರೇಮ್ ದೇಸಾನ ಹೆಸರಿಗೆ ಟ್ರಾನ್ಸ್ಫರ್ ಆಯಿತು. ಪ್ರೇಮ ಪೈ ಅವರು ಅದ ನಂತರ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಇವತ್ತಿನವರೆಗೂ ಪ್ರೇಮ ಪೈ ಅವರ ಮಾಹಿತಿಗಳು ಲಭ್ಯವಾಗಿಲ್ಲ. ಒಂದು ಮೂಲದ ಪ್ರಕಾರ ಈ ಎಲ್ಲ ದಾಖಲೆಗಳು ಪ್ರೇಮ್ ದೇಸಾನ ಹೆಸರಿಗೆ ವರ್ಗಾವಣೆಯಾದ ನಂತರ ಪಿ ಬಿ ದೇಸಾ ಅವರು ಪ್ರೇಮ ಪೈ ಅವರನ್ನು ಕೊಂದು ಎಲ್ಲೋ ಹೂತಾಕಿದ್ದಾರೆ ಅನ್ನೋದು. ಆದರೆ ಪ್ರೇಮ ಪೈ ಅವರ ಪರವಾಗಿ ಯಾರೂ ಪೊಲೀಸ್ ದೂರು ಕೊಡದೇ ಇದ್ದುದರಿಂದ ಪೊಲೀಸರು ಆ ಬಗ್ಗೆ ಯಾವುದೇ ತನಿಖೆ ನಡೆಸಿಲ್ಲ. ಯಾವಾಗ ಪಿ ಬಿ ದೇಸಾ ಅವರು ಪೊಲೀಸರ ವಿರುದ್ಧ ಹೋರಾಟ ಮಾಡ್ತಾಯಿದ್ರ, ಪೊಲೀಸರ ಪ್ರತಿಯೊಂದು ನಡವಳಿಕೆಗಳನ್ನು ಪ್ರಶ್ನೆ ಮಾಡ್ತಾಯಿದ್ರ, ಇಂತಹ ಸಮಯದಲ್ಲಿ ಈ ಅಂಶಗಳು ಪೊಲೀಸರ ಗಮನಕ್ಕೆ ಬಂದಿತ್ತು. ಆಗಿನ ಪಾಂಡೇಶ್ವರ ಇನ್ಸ್ಪೆಕ್ಟರ್ ಆಗಿದ್ದಂತಹ ವೆಂಕಟೇಶ್ ಪ್ರಸನ್ನ ಅವರು ಆ ದಾಖಲೆಗಳನ್ನು ಕೆದಕುವಂತಹ ಪ್ರಯತ್ನಗಳನ್ನು ಮಾಡಿದರು. ಆದರೆ ಇದರ ಸುಳಿವು ಅರಿತಂಥ ಪಿ ಬಿ ದೇಸಾ ವೆಂಕಟೇಶ ಪ್ರಸನ್ನರವರ ವಿರುದ್ಧವೇ ಹಲವಾರು ದೂರುಗಳನ್ನು ಸಲ್ಲಿಸಿದರು. ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಕೆಲವೊಂದು ಪ್ರಕರಣಗಳು ಅದು ವಾಸ್ತವವಾಗಿ ಪೊಲೀಸ್ ದೌರ್ಜನ್ಯ ಅಂತ ನಾವು ಹೇಳ್ಬೋದು. ಆದರೆ ಪೊಲೀಸರ ಕರ್ತವ್ಯ ನಿರ್ವಹಣೆಯಲ್ಲಿ ಆಗುವಂತಹ ಕೆಲವೊಂದು ಲೋಪದೋಷಗಳನ್ನು ಹಿಡಿದುಕೊಂಡು ಅವರು ದೂರು ಅರ್ಜಿಗಳನ್ನು ಸಲ್ಲಿಸಿದ್ದರು. ಇದರಿಂದಾಗಿ ವೆಂಕಟೇಶ್ ಪ್ರಸನ್ನ ಅವರು ಸಹ ಆ ಪ್ರೇಮ ಪೈ ಅವರ ಇತಿಹಾಸವನ್ನು ಕೆದಕುವ ಪ್ರಯತ್ನವನ್ನೇ ಬಿಟ್ಟರು. ಇಲ್ಲ ಇದ್ದರೆ ಅವರು
ಪ್ರಯತ್ನ ಪಡ್ತಾಯಿದ್ರು, ಅದರ ಮೂಲ ದಾಖಲೆಗಳನ್ನು ತೆಗೆಸ್ತಿದ್ರು. ಅದು ಹೇಗೆ ಪ್ರೇಮ್ ಡೇಸನ ಹೆಸರಿಗೆ ಬಂತು ಎನ್ನುವ ದಾಖಲೆಯನ್ನು ತೆಗಿತಾಯಿದ್ರು. ಆದರೆ ಯಾವುದೇ ಒಂದು ದೂರು ಇಲ್ಲದೆ, ಯಾಕಂತ ಹೇಳಿದರೆ ಪ್ರೇಮ ಪೈ ಅವರಿಗೆ ಸಂಬಂಧಪಟ್ಟವರು ಯಾರೂ ದೂರು ಕೊಡಲಿಕ್ಕೆ ಮುಂದೆ ಬಂದಿರಲಿಲ್ಲ. ಆದ್ದರಿಂದಾಗಿ ಆ ಪ್ರಕರಣ ಹಾಗೆ ಉಳಿದು ಹೋಯಿತು. ಈ ಕಾರಣಕ್ಕಾಗಿ ಆ ಜಾಗವನ್ನು PB ಡೇಸ ಕಬಳಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಉಡುಪಿ ಮೂಲದ ಬನ್ನಂಜೆ ರಾಜ ಅವರ ಮೇಲೆ ಫೈರಿಂಗ್ ಮಾಡಿಸಿದ್ದ. ಅದಕ್ಕಾಗಿ ನಂತರ ಪೊಲೀಸ್ ಇಲಾಖೆ ಅವರಿಗೆ ರಿವಾಲ್ವರ್ ಲೈಸೆನ್ಸ್ ಕೊಟ್ಟಿತ್ತು, ಅಲ್ಲದೆ ಅವರಿಗೆ ಒಂದು ಪೊಲೀಸ್ ಗನ್ಮ್ಯಾನನ್ನು ಒದಗಿಸಿತ್ತು. ಯಾಕಂತ ಹೇಳಿದರೆ ಸಾಮಾಜಿಕ ಹೋರಾಟಗಾರರಾಗಿ PB ಡೇಸ ಗುರುತಿಸಿಕೊಂಡಿದ್ದರು. ಅಂಥವರಿಗೆ ಏನಾದರೂ ದೈಹಿಕವಾಗಿ ಆಕ್ರಮಣ ಆದರೆ, ಹಲ್ಲೆಗಳಾದರೆ ಅದು ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಎನ್ನುವ ಕಾರಣಕ್ಕಾಗಿ ಅವರಿಗೆ ಪೊಲೀಸ್ ಗಾರ್ಡನ್ನು ಕೊಟ್ಟಿದ್ದರು. ಆದರೆ PB ಡೇಸ ಅವರು ಮತ್ತೆ ರಿವಾಲ್ವರ್ ಲೈಸೆನ್ಸ್ ಪಡ್ಕೊಂಡ್ರು ಮತ್ತು ಅವರಿಗೆ ಪೊಲೀಸ್ ಗಾರ್ಡ್ ಮುಂದುವರೆದಿತ್ತು. ಪೊಲೀಸರ ಗಾರ್ಡನ್ನು ಉಚಿತವಾಗಿ ಪಡೆದುಕೊಂಡೇ ಪೊಲೀಸರ ವಿರುದ್ಧ ಇವರು ಹೋರಾಟ ಮಾಡ್ತಿದ್ದರು. ಆ ಸಂದರ್ಭದಲ್ಲಿ ವೆಂಕಟೇಶ್ ಪ್ರಸನ್ನ ಅವರು ಅವರ ಪೊಲೀಸ್ ಗಾರ್ಡನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಶಿಫಾರಸು ಮಾಡಿದರು. ಅದರಂತ ಪೊಲೀಸ್ ಗಾರ್ಡನ್ನು ಹಿಂತೆಗೆ ಪಡೆಯಲಾಗಿತ್ತು. ಯಾಕಂದರೆ ಯಾರಿಗೂ ಬೇಕಾದರೂ ಪೊಲೀಸ್ ಗಾರ್ಡ್ ಪಡೀಬೋದು, ಆದರೆ ಅದಕ್ಕೆ ಸಂಬಂಧಪಟ್ಟ ಶುಲ್ಕವನ್ನು ಸರಕಾರಕ್ಕೆ ಕಟ್ಟಬೇಕು. ಅಂತಹ VIP ಗಳಿಗೆ, ಅಂದರೆ ಪ್ರಮುಖ ವ್ಯಕ್ತಿಗಳಿಗೆ ಪೊಲೀಸರು ಕಾಲಾನುಕಾಲಕ್ಕೆ ಪೊಲೀಸ್ ಭದ್ರತೆಯನ್ನು ಕೊಡ್ತಾರೆ. ಅವರಿಗೆ ಜೀವ ಭಯ ಇದೆ ಅಂತ ಹೇಳಿ ಪೊಲೀಸರಿಗೆ ಮನವರಿಕೆ ಆದರೆ ಮಾತ್ರ. ಇಲ್ಲದಿದ್ದರೆ ಪೊಲೀಸ್ ಗಾರ್ಡ್ ಬೇಕು ಅಂತಾದರೆ ಒಂದು ರಾಜ್ಯ ಹೈಕೋರ್ಟಿನಿಂದ ಅನುಮತಿಯನ್ನು ಪಡೆಯಬೇಕು, ಪೊಲೀಸ್ ಇಲಾಖೆಗೆ ದುಡ್ಡು ಕಟ್ಟಿ ಭದ್ರತೆಯನ್ನು ಪಡೆದುಕೊಳ್ಳಬೇಕು. ಉಚಿತವಾಗಿ ಪೊಲೀಸ್ ಭದ್ರತೆಯನ್ನು ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಪೊಲೀಸರೇ ಆತನಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ತನ್ನ ಮಾಹಿತಿಯ ಆಧಾರದಲ್ಲಿ ಖಚಿತಪಡಿಸಿಕೊಂಡರೆ ಪೊಲೀಸ್ ಭದ್ರತೆಯನ್ನು ಒದಗುತ್ತದೆ. PB ಡೇಸ ಅವರಿಗೆ ರಿವಾಲ್ವರ್ ಲೈಸೆನ್ಸ್ ಇತ್ತು, ಆದ್ದರಿಂದಾಗಿ ಅವರ ಭದ್ರತೆಯನ್ನು ವೆಂಕಟೇಶ್ ಪ್ರಸನ್ನ ಅವರು ವಾಪಸ್ಸು ಪಡ್ಕೊಂಡಿದ್ದರು. ಅದರ ಬಗ್ಗೆ ವೆಂಕಟೇಶ್ ಪ್ರಸನ್ನ ಅವರ ಮೇಲೆ PB ಡೇಸ ಅವರು ದೂರು ಸಲ್ಲಿಸಿದರು. ಕಂಕನಾಡಿ ಗ್ರಾಮಾಂತರ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ವಿಶ್ವನಾಥ ಪಂಡಿತ್. ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬನನ್ನು ಠಾಣೆಗೆ ಕರೆದು ವಿಚಾರಣೆ ಮಾಡಿದಾಗ PB ಡೇಸ ಅವರು ಮಧ್ಯಪ್ರವೇಶ ಮಾಡಿದರು. ವಿಶ್ವನಾಥ ಪಂಡಿತ್ PB ಡೇಸ ಅವರಿಗೆ ಚಾರ್ಜ್ ಮಾಡಿದರು. PB ಡೇಸ ಅವರು ನ್ಯಾಯಾಲಯದಲ್ಲಿ ವಿಶ್ವನಾಥ ಪಂಡಿತ್ ಅವರ ಮೇಲೆ ಕೇಸು ದಾಖಲು ಮಾಡಿದರು. ಆ ಕೇಸಿಗೆ ಮೆಲ್ವಿನ್ ಪಿಂಟೋ ಸಾಕ್ಷಿಯಾಗಿದ್ದರು. ವಾಸ್ತವವಾಗಿ ವಿಶ್ವನಾಥ ಪಂಡಿತ್ PB ಡೇಸ ಅವರನ್ನು ಚಾರ್ಜ್ ಮಾಡಿದಂಥ ಸಂದರ್ಭದಲ್ಲಿ ಮೆಲ್ವಿನ್ ಪಿಂಟೋ ಇರಲೇ ಇಲ್ಲ. ಆದರೂ ಮೆಲ್ವಿನ್ ಪಿಂಟೋ ನ್ಯಾಯಾಲಯದಲ್ಲಿ ನನ್ನ ಕಣ್ಣ ಎದುರಿಗೆ PB ಡೇಸ ಅವರ ಮೇಲೆ ವಿಶ್ವನಾಥ ಪಂಡಿತ್ ಹಲ್ಲೆ ಮಾಡಿದರು, ಅವರ ಕಾಲು ಮುರಿದರು, ಕೈ ಮುರಿದರು ಅಂತ ಹೇಳಿ ಸಾಕ್ಷ್ಯ ಹೇಳಿದ್ದರು. ಆದರೆ ಅದು ಸುಮಾರು 10-18 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ನಡೆದು ಮತ್ತು ಅವರು ದೋಷಮುಕ್ತರಾಗಿದ್ದರು. ಇದೇ ರೀತಿ ಹಲವು ಪೊಲೀಸ್ ಅಧಿಕಾರಿಗಳನ್ನು ನ್ಯಾಯಾಲಯಕ್ಕೆ ಅಲೆದಾಡಿಸಿದ ಕೀರ್ತಿ ಇದ್ದರೆ ಅದು PB ಡೇಸ ಅವರಿಗೆ ಮತ್ತು ಮೆಲ್ವಿನ್ ಪಿಂಟೋ ಅವರಿಗೆ. ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯು ಮೆಲ್ವಿನ್ ಪಿಂಟೋನ ಹೆಸರು ಕೇಳಿದರೆ ಒಂದು ರೀತಿಯಲ್ಲಿ ಕನಸಲ್ಲಿ ಬೆಚ್ಚಿ ಬೀಳ್ತಾಯಿದ್ದರು. ಕಂಕನಾಡಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ನಾಗಭೂಷಣ್ ಅವರು ಸಹ ಇವರ ತೊಂದರೆಗೆ ಒಳಗಾದವು. ಯಾರ ಮೇಲೂ ದೂರು ದಾಖಲಾದರೆ ಅವರನ್ನು ಪೊಲೀಸರು ವಿಚಾರಣೆಗೆ ಕರೆದರೆ ಇವರಿಬ್ಬರು ಠಾಣೆಗೆ ಬರ್ತಾಯಿದ್ದರು, ವಿಚಾರಣೆಗೆ ಅಡ್ಡಿಪಡಿಸ್ತಾ ಇದ್ದರು. ಇಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತು ಇವರಿಗೆ ತಕರಾರುಗಳು ಮಾಡಿದರು. ಆದರೆ PB ಡೇಸ ಅವರು ಇದನ್ನೇ ಇಟ್ಟುಕೊಂಡು PUCL ಎಂಬ ಹೆಸರಿನ ಅಡಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎದುರಿಗೆ ಪ್ರತಿಭಟನೆ ಮಾಡುತ್ತಿದ್ದರು. ಪೊಲೀಸ್ ಅಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದರು. ಅದು ಸುದ್ದಿ ಆಗ್ತಾಯಿತ್ತು. ಪೊಲೀಸ್ ಅಧಿಕಾರಿಗಳಿಗೆ ಮೇಲಿನ ಅಧಿಕಾರಿಗಳಿಂದ ವರದಿ ಕೇಳಿ
ನೋಟಿಸು ಬರ್ತಾಯಿತ್ತು, ಅವರಿಗೆ ವರದಿ ಬರೆದು 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 ಅವರು ಸುಸ್ತಾಗಬೇಕಿತ್ತು. ಇಂಥ ಘಟನೆಗಳೆಲ್ಲ ಪಿ ಬಿ ದೇಸ ಅವರ ಬದುಕಿನಲ್ಲಿ ನಡೆದಿದೆ. ಅವರು ಇತ್ತೀಚಿನವರೆಗೂ ಆ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದರು. ಯಾರು ಅವರಲ್ಲಿಗೆ ಹೋಗಿ ಸಹಾಯ ಹಸ್ತ ಕೇಳಿದರೆ, ಕಾನೂನಿನ ನೆರವು ಕೇಳಿದರೆ ಅವರು ಕಾನೂನು ನೆರವು ಕೊಡ್ತಾಯಿದ್ರು. ಅವರು ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದ್ದರು. ಕೆಲವೊಂದು ಹೋರಾಟಗಾರರೊಂದಿಗೂ ಸಹ ಅವರು ನಿಕಟ ಸಂಬಂಧ ಹೊಂದಿದ್ದರು. ಒಂದು ಹೋರಾಟಕ್ಕೆ ಇಳಿದರು ಅಂತ ಹೇಳಿದರೆ ಅವರ ಹಿಂದೆ 10 ಮಂದಿ ಇದ್ದರೂ ಸಹ ಅವರು ಹೋರಾಟ ಮಾಡ್ತಾಯಿದ್ರು. ಯಾರು ಬರದಿದ್ದರೂ ಸಹ ಹೋರಾಟ ಮಾಡುತ್ತಿದ್ದರು. ಅದರಿಂದಾಗಿ ಅವರು ಸಾರ್ವಜನಿಕವಾಗಿ ಒಂದು ರೀತಿಯ ವಿಲಕ್ಷಣ ವ್ಯಕ್ತಿ ಆಗಿದ್ದರು. ಅವರು ಹೋರಾಟ ಮಾಡೋದು ಕೆಲವೊಂದು ಸಂದರ್ಭದಲ್ಲಿ ವೈಯಕ್ತಿಕ ದ್ವೇಷ ಸಾಧನೆಗಾಗಿಯೇ ಆಗಿದ್ದರೂ ಸಹ ಕೆಲವೊಂದು ಸಂದರ್ಭಗಳಲ್ಲಿ ಅದರಲ್ಲಿ ನ್ಯಾಯದ ಸ್ವಲ್ಪ ಅಂಶ ಇರ್ತಾಯಿತ್ತು. ಅನ್ಯಾಯಕ್ಕೆ ಒಳಗಾದವನ ಪರವಾಗಿ ಹೋರಾಟ ಮಾಡಿದರೆ ಅದಕ್ಕೆ ಒಂದು ಜನಬೆಂಬಲ ಸಿಗ್ತಾಯಿತ್ತು. ಆದರೆ ಅನ್ಯಾಯ ಮಾಡಿದವನ ಪರವಾಗಿ ಹೋರಾಟ ಮಾಡುವುದು ಇವರಿಗೊಂದು ಚಾಳಿಯಾಗಿತ್ತು. ಆದ್ದರಿಂದ ಪಿ ಬಿ ದೇಸ ಅವರ ಹೋರಾಟಗಳು ಕೆಲವೊಂದು ಸಂದರ್ಭಗಳಲ್ಲಿ ದಾರಿ ತಪ್ತಾಯಿತ್ತು. ಕಳ್ಳನೊಬ್ಬ ಪೊಲೀಸ್ ಠಾಣೆಯಲ್ಲಿ ಮೇಲಿಂದ ಕೆಳಗೆ ಹಾರಿ ಕೈಕಾಲು ಮುರಿದುಕೊಂಡಂಥ ಸಂದರ್ಭದಲ್ಲಿ ಪಿ ಬಿ ದೇಸ ಮತ್ತು ಮೆಲ್ವಿನ್ ಪಿಂಟೋ ಅವರು ಆಗಿನ ಬಂದರ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಸುಭಾಷ್ ಚಂದ್ರರ ವಿರುದ್ಧವೇ ಆರೋಪ ಹೊರಿಸಿದ. ಅವರು ಕಾಲು ಮುರಿದಿದ್ದಾರೆ ಅಂತೇಳಿ. ವಾಸ್ತವವಾಗಿ ಆತ ಮೇಲಿನಿಂದ ಕೆಳಗೆ ಬಿದ್ದು ಗಾಯಗೊಂಡಿದೆ. ಇಂಥ ಹಲವಾರು ಘಟನೆಗಳು ಪಿ ಬಿ ದೇಸ ಅವರ ಜೀವನದಲ್ಲಿ ನಡೆದದ್ದು. ಅದು ಯಾವುದಕ್ಕೂ ಪಿ ಬಿ ದೇಸ ಅವರು ಬಗ್ತಾ ಇರಲಿಲ್ಲ. ಎಂಥ ಅಧಿಕಾರಿಯಾದರೂ ಅವರು ಎದುರಿಸ್ತಾ ಇದ್ದರು. ಮಾತಿನಲ್ಲಿ ಸ್ಪಷ್ಟತೆ ಇತ್ತು, ನೇರವಂತಿಕೆಯೂ ಇತ್ತು. ಪಿ ಯು ಸಿಯಲ್ಲಿಂದ ಹೆಸರು ಇಟ್ಟುಕೊಂಡು ಅವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಸಹ ಆಲಿಸ್ತಾ ಇದ್ದರು. ಅವರನ್ನು ಪಿ ಯು ಸಿಯಲ್ಲಿಗೆ ಸದಸ್ಯರನ್ನಾಗಿ ಸೇರಿಸ್ತಾಯಿದ್ರು. ಅದಕ್ಕಾಗಿ ಸದಸ್ಯತ್ವವನ್ನು ಸ್ವೀಕರಿಸ್ತಾ ಇದ್ದರು. ಅದರಿಂದಾಗಿ ಅವರು ಹೋರಾಟವನ್ನು ಸಂಘಟಿಸ್ತಾ ಇದ್ದರು. ಕೆಲವರಿಗೆ ಅವರ ಹೋರಾಟದಿಂದ ಲಾಭ ಆದದ್ದು ಇದೆ, ಕೆಲವರಿಗೆ ಅವರ ಹೋರಾಟದಿಂದ ನಷ್ಟವಾದದ್ದು ಇದೆ. ಅಂತೂ ಇಂತೂ ಪಿ ಬಿ ದೇಸ ಒಂದು ವಿಲಕ್ಷಣ ವ್ಯಕ್ತಿತ್ವದ ಒಬ್ಬ ಹೋರಾಟಗಾರ. ಅವರಿಗೆ ನಕ್ಸಲೈಟ್ಗಳೊಟ್ಟಿಗೆ ಸಂಪರ್ಕ ಇತ್ತು ಅಂತೇಳಿ ಪೊಲೀಸರು ಹೇಳ್ತಾಯಿದ್ರು. ಆದರೆ ಕಮ್ಯುನಿಸ್ಟ್ ಚಳವಳಿಯ ಒಟ್ಟಿಗೆ ಅವರಿಗೆ ಒಳ್ಳೆಯ ಒಡನಾಟ ಇತ್ತು. ಕಮ್ಯುನಿಸ್ಟ್ ಚಳವಳಿಯೊಂದಿಗೆ ಇವರು ಸಹ ಸೇರಿಕೊಳ್ತಾ ಇದ್ದರು. ಅದರಿಂದಾಗಿ ಆ ಹೋರಾಟಕ್ಕೆ ಒಂದು ಸ್ವಲ್ಪ ಕಸುವು ಬರುತ್ತಿತ್ತು. ಆ ಹಿನ್ನೆಲೆಯಲ್ಲಿ ಪಿ ಬಿ ದೇಸ ಒಂದು ಮಾದರಿ ಹೋರಾಟಗಾರ, ಮಾದರಿ ಚಳವಳಿಗಾರ ಅಂತೆಲ್ಲ ಗುರುತಿಸಿಕೊಳ್ತಿದ್ರು. ಆದರೆ ಕೆಲವೊಂದು ಘಟನೆಗಳಲ್ಲಿ ಅವರು ವೈಯಕ್ತಿಕವಾಗಿ ಒಬ್ಬರನ್ನು ಟಾರ್ಗೆಟ್ ಮಾಡಿಕೊಂಡು ಹೋರಾಟಗಳನ್ನು ಮಾಡ್ತಾಯಿದ್ರು. ಅದು ಕ್ಷುಲ್ಲಕ ಕಾರಣಗಳಿಗಾಗಿ ಹೋರಾಟ ಮಾಡ್ತಿದ್ದರು. ಅದರಿಂದಾಗಿ ಅವರ ಹೋರಾಟಕ್ಕೆ ಒಂದು ಗತ್ತು ಗಾಂಭೀರ್ಯ ಇರಲಿಲ್ಲ. ಅದರಿಂದಾಗಿ ಕಾಲಕ್ರಮೇಣ ಪಿ ಬಿ ದೇಸ ಅವರ ಹೋರಾಟ ಕೇವಲ ಒಂದು ಪ್ಲೇ ಕಾರ್ಡ್ ಹಿಡಿಯುವುದಕ್ಕೆ, ಒಂದು ಘೋಷಣೆ ಕೂಗುವುದಕ್ಕೆ, ಒಟ್ಟಿಗೆ ಜನ ಇಲ್ಲದಂಥ ಹೋರಾಟಗಳು ಆಗಿತ್ತು. ಅಂತೂ ಇಂತೂ ಕೊನೆಗೂ ಅವರು ತುಂಬು ಜೀವನವನ್ನು ಸವಿಸಿ ಇಹಲೋಕ ತ್ಯಜಿಸಿದ್ದಾರೆ. ಅವರ ಮೃತದೇಹವನ್ನು ಅವರ ಮನೆಯವರು ಖಾಸಗಿ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ದಾನ ಮಾಡಿದ್ದಾರೆ. ಸಾವಿನಲ್ಲೂ ಸಹ ಪಿ ಬಿ ದೇಸ ಸಾರ್ಥಕತೆ ಮೆರೆದಿದ್ದಾರೆ. ನಿರಂತರ ಸುದ್ದಿ